ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ಕಾಪು ತಾಲೂಕು ಮತ್ತು ಸರ್ಕಾರಿ ಪದವಿ ಪೂರ್ವ ಕಾಲೇಜು ಹೈಸ್ಕೂಲ್ ವಿಭಾಗ ಹೆಜಮಾಡಿ ವಿಭಾಗ ಸಹಭಾಗಿತ್ವದಲ್ಲಿ ವಿಶ್ವ ತಂಬಾಕು ದಿನಾಚರಣೆಯ ಪ್ರಯುಕ್ತ ಜಾಗೃತಿ ಕಾರ್ಯಕ್ರಮ. ತಾಲೂಕು ಜನಜಾಗೃತಿ ವೇದಿಕೆ ಅಧ್ಯಕ್ಷರು ದಯಾನಂದ್ ಹೆಜಮಾಡಿಯವರು ಉದ್ಘಾಟನೆ ಮಾಡಿದರು. ಕಾಪು ತಾಲೂಕು ಮಾನ್ಯ ಯೋಜನಾಧಿಕಾರಿಗಳು ಮಮತಾ ಶೆಟ್ಟಿಯವರು ಕಾರ್ಯಕ್ರಮದ ಉದ್ದೇಶದ ಕುರಿತು ಪ್ರಾಸ್ತಾವಿಕ ನುಡಿಗಳನ್ನಾಡಿದರು. ಈ ಕಾರ್ಯಕ್ರಮದಲ್ಲಿ ಸಂಪನ್ಮೂಲ ವ್ಯಕ್ತಿಯಾಗಿ ಆಗಮಿಸಿದ ಕರಾವಳಿ ಪ್ರಾದೇಶಿಕ ಕಚೇರಿಯ ಜನಜಾಗೃತಿ ವೇದಿಕೆಯ ಯೋಜನಾಧಿಕಾರಿಗಳು ಗಣೇಶ್ ಆಚಾರ್ಯರವರು ಮತ್ತು ದುಶ್ಚಟ ಮುಕ್ತ ಸಮಾಜ ನಿರ್ಮಾಣದ ಬಗ್ಗೆ ಮತ್ತು ತಂಬಾಕು ಸೇವನೆಯಿಂದಾಗುವ ಅನಾಹುತಗಳ ಬಗ್ಗೆ ಸಮಗ್ರವಾದ ಮಾಹಿತಿಯನ್ನು ನೀಡಿದರು. ಈ ಕಾರ್ಯಕ್ರಮದಲ್ಲಿ ತಾಲೂಕು ಜನಜಾಗೃತಿ ವೇದಿಕೆಯ ಸದಸ್ಯರು ಸುಧಾಕರ್ ಕರ್ಕೇರ, ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರು ಮೋಹನ, ಒಕ್ಕೂಟದ ಅಧ್ಯಕ್ಷರಾದ ಪವಿತ್ರ, ಗಿರೀಶ್, ಶಾಲಾ ಮುಖ್ಯೋಪಾಧ್ಯಾಯರು ಸಂಪಾವತಿ, ವಲಯದ ಮೇಲ್ವಿಚಾರಕರು ಪ್ರಭಾವತಿ ಮತ್ತು ಸೇವಾ ಪ್ರತಿನಿಧಿ ತಾರಾ, ಶಾಲೆಯ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ವೇದಿಕೆ ಮೇಲಿರುವಂಥ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರಾದ ಶ್ರೀಧರ ನಾಗೇಶ್ವರರು, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಾದಂಥ ಡಾಕ್ಟರ್ ಭಾರತಿ ನಾಗೇಶ್ ಮೇಡಮ್ ಅವರು ಹಾಗೂ ಆಡಳಿತಾಧಿಕಾರಿ ಸೇರಿಕೊಳ್ತಾರೆ. ನನ್ನ ಜೊತೆಗೆ ಗೌರವವನ್ನು ಸಲ್ಲಿಸುವ ಮುಖಾಂತರ ಅಕ್ಷರಾಭ್ಯಾಸದ ಈ ಒಂದು ಕಾರ್ಯಕ್ರಮದ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಸಹಭಾಗಿಗಳಾಗಬೇಕು ಎಂದು ಮಾಡಿಕೊಳ್ತಾರೆ. ಸಾಹಿತ್ಯ ಪರಿಷತ್ತು ಹಾಗೂ ಭೂಮಿ ಉಳಿಸಿ ಆಂದೋಲನ ಸಮಿತಿ ಮತ್ತು ಚನ್ನರಾಯಪಟ್ಟಣದ ಗುಲಸಂದ ಸರ್ಕಾರಿ ಪ್ರೌಢಶಾಲೆ ವತಿಯಿಂದ ಪರಿಸರ ದಿನಾಚರಣೆಯನ್ನು ಗಿಡಗಳನ್ನು ನೆಡುವ ಮೂಲಕ ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಕಾರ್ಯಕ್ರಮ ಉದ್ದೇಶಿಸಿ ಆನಂದ್ ಮಾತನಾಡಿ, ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಪರಿಸರವನ್ನ ಉಳಿಸುವ ಕಡೆ ಗಮನವನ್ನ ಹರಿಸಬೇಕು. ಮನೆಗೊಂದು ಮರವನ್ನ ಕಡ್ಡಾಯವಾಗಿ ಬೆಳೆಸುವ ಮೂಲಕ ಪರಿಸರವನ್ನ ಸಂರಕ್ಷಣೆ ಮಾಡಬೇಕು ಅಂತ ವಿದ್ಯಾರ್ಥಿಗಳಿಗೆ ಸಲಹೆ ನೀಡಿದರು. ಕೆರೆಕಟ್ಟೆಗಳನ್ನ ಉಳಿಸುವ ಜೊತೆಗೆ ಗಿಡಮರಗಳನ್ನ ಸಂರಕ್ಷಣೆ ಮಾಡುವುದು ಪ್ರತಿಯೊಬ್ಬರ ಕರ್ತವ್ಯವಂತ ತಿಳಿಸಿದರು.
ಗುದ್ಲಿ ಕೊಡ್ರಪ್ಪ. ಸರ್ ಪುರುಷೋತ್ತಮ್ ಸರ್ ನೀವು ಸ್ವಲ್ಪ ಮುಂದೆ ಬನ್ನಿ. ಹೋಗಿ ಸರ್, ಅಲ್ಲಿ ಹೋಗಿ, ಮುಂದೆ ಹೋಗಿ. ಇವತ್ತೆಲ್ಲ ಇಂಟರ್ನೆಟ್ ಎಲ್ಲ ಜಾಲ ಬಂದಿದೆ. ಯಾವ ರೀತಿ ಅಂದ್ರೆ ಕಂಪ್ಯೂಟರ್ ಅಲ್ಲೇ ಸರ್ವೆ ಮಾಡೋದು, ಡ್ರೋನ್ ಅಲ್ಲಿ ಸರ್ವೆ ಮಾಡೋದು ಬಂದಿದೆ. ಕೆಂಪೇಗೌಡರು ಒಂದಾರ ನೇಗ್ಲಲ್ಲಿ ಸರ್ವೆ ಮಾಡಿದ್ರು, ನೇಗ್ಲಲ್ಲಿ ಗುರ್ತು ಮಾಡಿದ್ರು. ಇಂತಿಂತ ಕೆರೆ, ಕೆಂಪಾಬುದಿ ಇರ್ಬೋದು, ಎಲ್ಲಾ ಕೆರೆಗಳನ್ನ ನಿರ್ಮಿಸಿದ್ರು. ಆದ್ರೆ ನಾನು ಒಬ್ರು ಬ್ಲೈಂಡ್ ಮಾಡ್ತಾರ, ನಾನು ಸೇರಿ ಕೆರೆಗಳನ್ನ ಮುಚ್ಚಿ ಅದ್ರಲ್ಲಿ ಅಪಾರ್ಟ್ಮೆಂಟ್ ಬಿಲ್ಡಿಂಗ್ ಅಲ್ಲಿ ಕಟ್ತೇವೆ. ಕೆರೆಗಳನ್ನ ಮುಚ್ಚಿ ಅಕ್ವೈರ್ ಮಾಡ್ಕೊಂಡು ಅದೇನಾಗ್ತಿ ಪ್ರಕೃತಿ ಮಳೆ ಆದಾಗ ಏನಾಗುತ್ತೆ, ಅದಕ್ಕೆ ಜಾಗ ಬೇಕಲ್ಲ. ಅದಕ್ಕೆ ನೀನ್ ಏನಾದ್ರು ಕಟ್ಕೊಂಡು ನಾನ್ ನಿನ್ ಬಿಡಲ್ಲ ಅಂತು ಪ್ರಕೃತಿ. ನೀನ್ ಏನಾದ್ರು ಕಟ್ಕೋ. ಒದ್ದಾಡ್ತಾ ಇದ್ದೀರಿ. ಅಲ್ಲಿ ಟಿಫನ್ ರೆಡಿಯಾಗಿ 10 ಗಂಟೆಲೆ ರೆಡಿ ಆದಂಥದ್ದು. ಆದ್ರೂ ಸಹ ನಾನು ಪ್ರಾಸ್ತಾವಿಕವಾಗಿ ಎರಡು ನಿಮಿಷ ಮಾತಾಡ್ಲಿಕ್ಕೆ ಇಷ್ಟಪಡ್ತೇನೆ. ಅಶೋಕ್ ಸರ್ ನಮಗೆ ಪರಿಚಯ ಆಗಿ ಸುಮಾರು 1994ರಲ್ಲಿ ಪರಿಚಯ ಆಗಿದೆ. ಇಲ್ಲಿಗೆ 30 ವರ್ಷಗಳ ಪರಿಚಯ. ನಾನು ಆಗ್ಲಿಂದಲೂ ಸಹ ಕೆಲವು ವೇದಿಕೆಗಳಲ್ಲಿ ತಾಲೂಕು ಮಟ್ಟದಲ್ಲೂ ಸಹ ಹೇಳಿದ್ದೇನೆ. ಒಂದು ಕಾಲದಲ್ಲಿ ನಮ್ಮ ಮೌರ್ಯ ಡೈನಾಸ್ಟಿ ಅಶೋಕ್ ಗೊತ್ತಲ್ಲ, ಅಶೋಕ್ ಚಕ್ರವರ್ತಿ ಏನು ಅವರು ಹೇಳ್ತಾ ಇದ್ರಂತೆ, ನಾನು ಎಲ್ಲೇ ಇರಲಿ, ಹೇಗೆ ಇರಲಿ, ನಿದ್ದೆಲಿರಲಿ, ಅಥವಾ ನಾನು ಕೆಲಸ ಮಾಡ್ತಿರ್ಲಿ, ಯಾವ ವಿಶ್ರಾಂತಿ ಪಡಿತಿರ್ಲಿ, ಎಂತ ಸಂದರ್ಭದಲ್ಲಿ ಯಾರು ಬೇಕಾದ್ರೂ ಬಂದು ಸಮಸ್ಯೆ ಇದ್ರೆ ಬಗೆಹರಿಸ್ಕೊಳ್ಳಿ ಅಂತ ಕಾರ್ಯಕ್ರಮವನ್ನ ಮಾಡಲಾಗಿದೆ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಶಾಲೆಗೆ ಪುರಸ್ಕೃತರಾದಂತಹ ಪರಿಸರ ಪ್ರೇಮಿ ಎಂದ ಹೆಸರಾದಂತಹ ಶ್ರೀಯುತ ಅಶೋಕಣ್ಣವರಿಗೆ ನಮ್ಮ ಶಿಕ್ಷಕರ ಪರವಾಗಿ, ಮುಖ್ಯ ಶಿಕ್ಷಕರ ಪರವಾಗಿ, ನಿಮ್ಮೆಲ್ಲರ ಪರವಾಗಿ ಆತ್ಮೀಯ ಸ್ವಾಗತವನ್ನು ಕೋರ್ತೇನೆ. ಒಂದು ಉಪಸ್ಥಿತರಿದ್ದು ಎಲ್ಲ ಕಾರ್ಯಕ್ರಮಗಳಿಗೆ ಒಂದು ಪ್ರೋತ್ಸಾಹವನ್ನು ನೀಡ್ತಾ ಬಂದಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಆತ್ಮೀಯ ಸ್ವಾಗತವನ್ನು ಕೋರ್ತೇನೆ. ಸಮನ್ವಯಾಧಿಕಾರಿಗಳಂತಹ ಯುವ ಉತ್ಸಾಹಿ ಆಡಳಿತ ಅಧಿಕಾರಿಯಾದಂತಹ ಶ್ರೀಯುತ BRC ಆದಂತಹ ಶ್ರೀಯುತ ಅನಿಲ್ ಸರ್ ಅವರು ಆಗಮಿಸಿದ್ದಾರೆ. ಅವರಿಗೆ ನಮ್ಮ ಎಲ್ಲ ಶಿಕ್ಷಕರ ಪರವಾಗಿ. ಯೋಗವು ಸಂಜೀವಿನಿ. ಪ್ರತಿದಿನವೂ ಯೋಗಾಭ್ಯಾಸ ಮಾಡಿ ಆರೋಗ್ಯ ಕಾಪಾಡಿಕೊಂಡು ಸಮೃದ್ಧ ಜೀವನ ನಡೆಸಲು ಯೋಗ ತರಬೇತಿ ಮಾರ್ಗದರ್ಶಕ ಡಾಕ್ಟರ್ ದಿವ್ಯಾ ಮನವಿ. ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಅಂಗವಾಗಿ ಕೃಷ್ಣರಾಜಪೇಟೆ ತಾಲೂಕಿನ ಶೆಟ್ಟನಾಯಕನ ಕೊಪ್ಪಲು ಗ್ರಾಮದಲ್ಲಿರುವ ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆಯಲ್ಲಿ ಸಾಮೂಹಿಕ ಯೋಗ ಮಾರ್ಗದರ್ಶನ ತರಬೇತಿ ಕಾರ್ಯಕ್ರಮವು ಆಯುಷ್ ಇಲಾಖೆ ವತಿಯಿಂದ ನಡೆಯಿತು. ಇದೇ ತಿಂಗಳು ಜೂನ್ 21ರ ಶುಕ್ರವಾರ 10ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಅಂಗವಾಗಿ ದೇಶಾದ್ಯಂತ ಯೋಗ ಪ್ರದರ್ಶನ ಕಾರ್ಯಕ್ರಮ ನಡೆಯುತ್ತಿದ್ದು, ವಿದ್ಯಾರ್ಥಿಗಳು, ಯುವಜನರು ಸೇರಿದಂತೆ ಕೋಟ್ಯಾಂತರ ಜನರು ಸಾಮೂಹಿಕ ಯೋಗ ಪ್ರದರ್ಶನ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿದ್ದಾರೆ ಎಂದು ತಿಳಿಸಿದ ಡಾಕ್ಟರ್ ಯೋಜನ್. ಈಗ ವಜ್ರಾಸನ ಅಂತ ಇದು ಬ್ಯಾಕ್ ಪೇನ್ ಇರೋರಿಗೆ ತುಂಬಾ ಉಪಯೋಗ. Hands down, legs down, relax. Inhale, exhale, legs apart, hands wide. Touch your right heel outward with your right hand. Inhale. Piston ಒಳಗೆ ತಗೊಳ್ಳಿ ನಿಧಾನಕ್ಕೆ. Exhale. Inhale. Exhale.
ಮಾಡಿದಾಗ ಏನಾಗುತ್ತೆ, ನಿಮ್ಮ ಪೆಲ್ವಿಕ್ ಫ್ಲೋರ್ ಅಂತ ಹೇಳ್ತೀವಿ, ಪೆಲ್ವಿಸ್. ಸೊ ನಮ್ಮ ಯೂಟ್ರಸ್ ಇರೋದು ಪೆಲ್ವಿಕ್ ಅಲ್ಲಿ. ಸೊ ಪೆಲ್ವಿಕ್ ಆರ್ಗನ್ಸ್ ವಿಲ್ ಗೆಟ್ ಆಕ್ಟಿವೇಟೆಡ್ ಅಂತ ಹೇಳ್ತೀವಿ. ಬ್ಲಡ್ ಸಪ್ಲೈ ಜಾಸ್ತಿ ಆಗುತ್ತೆ. ಸೊ ಯಾವ ಹೆಣ್ಮಕ್ಳಿಗೆ ಮುಟ್ಟಾದಾಗ ನೋವು ಜಾಸ್ತಿ ಬರುತ್ತೋ ಕಮ್ಮಿ ಆಗುತ್ತೆ, ಡೇಟ್ ಮಿಸ್ ಆಗೋದು, ಲೇಟ್ ಆಗೋದು ಸರಿ ಆಗುತ್ತೆ. ಸೊ ಇದನ್ನ ಮಾಡಿದಾಗ ನಿಮ್ಮ ಟೈ ಟು ಟಚ್ ದ ಫ್ಲೋರ್, ಈ ತರ ಆದಷ್ಟು ಬೆನ್ನು. 5 hands up, head straight, back to position. Repeat, left side, stretch, hold your left heel outward with left hand, right hand facing outwards, focus mid finger. 1 2 3 4 5, heads up, feet together, hands down. ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಕಾರ್ಯಕ್ರಮ ಅಂಗವಾಗಿ ಈ ನಾವು ಯೋಗೋತ್ಸವ ಅಂತ ದಿನಾಂಕ 10ನೇ ತಾರೀಕಿಂದ ಶುರು ಮಾಡಿದ್ದೀವಿ. ಇದು ಪ್ರತಿ ಎಲ್ಲ ನಮ್ಮ ಮಂಡ್ಯ ಡಿಸ್ಟಿಕಲ್ಲಿರೋ ಎಲ್ಲ ಮೊರಾರ್ಜಿ ದೇಸಾಯಿ ಸ್ಕೂಲ್ಗಳು ಆಗಲಿ, ವಸತಿ ಯಾವುದೋ ಸ್ಕೂಲ್ ಇದೆ, ಎಲ್ಲ ಇದ್ರಲ್ಲೂ ಮಾಡ್ತಾಯಿದ್ದೀವಿ. ಇದು ಏನಂದರೆ ನಮ್ಮದೊಂದು ಪ್ರೋಟೋಕಾಲ್ ಗೌರ್ಮೆಂಟಿಂದ ಬಂದಿರೋದ್ರಿಂದ ಈ ಆಸನಗಳನ್ನ ನಾವು ಎಲ್ಲ ಸ್ಕೂಲಲ್ಲೂ ಬೆಳಗ್ಗೆ ಎದ್ದು ಮಾಡಬೇಕಿದು. ಇದು 10ನೇ ತಾರೀಕಿಂದ ನಮ್ಮ ಯೋಗೋತ್ಸವ ನಮ್ಮದು 10ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ 21ನೇ ತಾರೀಕು ಇರೋದ್ರಿಂದ ಅಲ್ಲಿವರೆಗೂ ಪ್ರತಿ ಸ್ಕೂಲಲ್ಲೂ ಎಲ್ಲ ಮಕ್ಕಳು ದಿನ ಬೆಳಗ್ಗೆ ಇದನ್ನ ಅಭ್ಯಾಸ ಮಾಡಬೇಕು. ಹಾಗಾಗಿ ಈ ಒಂದು ಕಾರ್ಯಕ್ರಮನ ನಾವು ಇವತ್ತು ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಬಾಲಕಿಯರ ವಸತಿ ನಿಲಯ ಇದರಲ್ಲಿ ನಾವು ಇವತ್ತು ಹಮ್ಮಿಕೊಂಡಿದ್ದೀವಿ, ಕೇರ್ಪೇಟೆ ತಾಲೂಕಿನಲ್ಲಿ. ಹಂಗಾಗಿ ಇವತ್ತು ಈ ಕಾರ್ಯಕ್ರಮಕ್ಕೆ ನಮ್ಮ ಸರ್ವಮಂಗಲ ಮೇಡಮ್ ಅವರು ಮತ್ತು ಆಶಾ ಮೇಡಮ್ ಅವರು, ಸುಧಾ ಅವರು ಮತ್ತು ಮೀನವರು ಇವರೆಲ್ಲ ಸೇರಿ ನಮಗೆ ಇವತ್ತೊಂದು ಸಪೋರ್ಟ್ ಮಾಡಿ ಇದನ್ನು ಮಾಡೋಕ್ಕೆ ನಮಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಹಾಗೂ ನಮ್ಮ ಪತ್ರಕರ್ತರು ಇದಕ್ಕೆ ನಮಗೆ ಸಹಾಯ ಮಾಡಿದ್ದಾರೆ. ಹಾಗಾಗಿ ಇದೊಂದು ಕಾರ್ಯಕ್ರಮ ನಾವು ಮಾಡಿ ಎಲ್ಲ ಯಶಸ್ವಿಗೊಳಿಸ್ಬೇಕು ಅಂತ ನಾನು ಎಲ್ಲರಲ್ಲಿ ಕೇಳ್ಕೊತೀನಿ. ಪ್ರಕಾರ ಇವತ್ತು ನಾವು ಯೋಗಾಸನ ಹೇಳ್ಕೊಡ್ತೀವಿ ಎಲ್ಲ ಮಕ್ಕಳಿಗೂ. ದಿನಚರಿ ಮಾಡೋದ್ರಿಂದ ಅವರಿಗೆ ಜ್ಞಾಪಕ ಶಕ್ತಿ ಹೆಚ್ಚಾಗೋದು, ದೇಹ ಚೆನ್ನಾಗಿರೋದು, ಮತ್ತು ಹಾರ್ಮೋನ್ಸ್ ಸಮಸ್ಯೆಗಳು ಜಾಸ್ತಿ ಆಗಿದೆ ಇತ್ತೀಚೆಗೆ ಮಕ್ಕಳಿಗೆ. ಸೊ ಅದೆಲ್ಲ ಸರಿಯಾಗೋಕ್ಕೆ ಉಪಯೋಗವಾಗಿರುತ್ತೆ. ಸೊ ಹೆಣ್ಮಕ್ಳು ಪಾಯಿಂಟ್ ಆಫ್ ವ್ಯೂ ಸ್ವಲ್ಪ ಜಾಸ್ತಿ ತಿಳ್ಕೊಳ್ಳೋಣ ಅಂತ ಒಂದು ಯೋಚನೆ. ನಿಮ್ಮ ಹೆಸರು? ನಾನು ಡಾಕ್ಟರ್ ದಿವ್ಯಾ ಅಂತ, ಆಯುಷ್ ಯುನಾನಿ ಘಟಕ ಕೇರ್ಪೇಟೆಯಲ್ಲಿ ತಜ್ಞ ವೈದ್ಯರಾಗಿ ಕಾರ್ಯನಿರ್ವಹಿಸ್ತಿದ್ದಾರೆ. ದೇವಾ ನನ್ನ ಸ್ಫೂರ್ತಿ ನೀನೇ, ದೇವಾ ನನ್ನ ಶಕ್ತಿ ನೀನೇ, ನನ್ನ ಮುಕ್ತಿ ನೀನೇ, ನನ್ನ ಭರವಸೆ ಬೆಳಕು ನೀನೇ, ನನ್ನ ಶಕ್ತಿ ನೀನೇ, ನನ್ನ ಮುಕ್ತಿ ನೀನೇ, ನನ್ನ ಭರವಸೆ ಬೆಳಕು ನೀನೇ, ಭುವಿ ಜ್ಯೋತಿ ನೀನೇ, ದೇವಾ ನನ್ನ ಸ್ಫೂರ್ತಿ ನೀನೇ, ದೇವಾ ಮನದಾಳದ ಮಾತೆಲ್ಲವೂ ನಿನ್ನ ಸ್ನೇಹಕ್ಕೆ ಋಣಿಯಾಗಲಿ, ಮನದಾಳದ ಮಾತೆಲ್ಲವೂ ನಿನ್ನ ಸ್ನೇಹಕ್ಕೆ ಋಣಿಯಾಗಲಿ, ಬದುಕಲ್ಲಿನ ಏನಾದರೂ ನೀನೇ ಪ್ರಭು, ನೀನೇ ಪ್ರಭು, ಒಲವಾಗಲಿ ನನಗೆ ಬಲವಾಗಲಿ, ನೀನೇ ಪ್ರಭು, ನೀನೇ ಪ್ರಭು, ಭುವಿ ಜ್ಯೋತಿ ನೀನೇ, ದೇವಾ ನನ್ನ ಸ್ಫೂರ್ತಿ ನೀನೇ, ದೇವಾ ನನ್ನ ಶಕ್ತಿ ನೀನೇ, ನನ್ನ ಮುಕ್ತಿ ನೀನೇ, ನನ್ನ ಭರವಸೆ ಬೆಳಕು ನೀನೇ, ನನ್ನ ಶಕ್ತಿ ನೀನೇ, ನನ್ನ ಮುಕ್ತಿ ನೀನೇ, ನನ್ನ ಭರವಸೆ ಬೆಳಕು ನೀನೇ.
ದಿನಾಚರಣೆ ಅಂಗವಾಗಿ ಕಾನೂನು ಅರಿವು ನೆರವು ಕಾರ್ಯಕ್ರಮಕ್ಕೆ ಆಗಮಿಸಿರುವ ತಮ್ಮೆಲ್ಲರಲ್ಲಿ ಸ್ವಾಗತಿಸಲು ನಾನು ಹರ್ಷಿಸುತ್ತೇನೆ. ಮೊದಲಿಗೆ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವ ಇನ್ಫೆಂಟ್ ಜೀಸಸ್ ಇಂಗ್ಲಿಷ್ ಮಾಧ್ಯಮ ಶಾಲೆಯ ಸಂಚಾಲಕರು ಹಾಗೂ ಚರ್ಚಿನ ಧರ್ಮಗುರುಗಳಾದ ಶ್ರೀ ರೆವರೆಂಡ್ ಫಾದರ್ ಪೌಲುಸ್ ಥಾಮಸ್ ರವರಿಗೆ ತುಂಬ ಹೃದಯದ ಸ್ವಾಗತವನ್ನು ಬಯಸುತ್ತೇನೆ. ಮನೆಯಲ್ಲಿ ಕೆಲಸ ಮಾಡಬಾರ್ದು ಅಂತಲ್ಲ, ನೀವು ಕೆಲಸ ಮಾಡಬೇಕು, ಅಮ್ಮನಿಗೆ ಹೆಲ್ಪ್ ಮಾಡಿಕೊಡ್ಬೇಕಲ್ವಾ. ಸೊ ಈ ಒಂದು ವಿಶ್ವ ಬಾಲ ಕಾರ್ಮಿಕ ವಿರೋಧಿ ದಿನಾಚರಣೆ, ಈ ಒಂದು ಅಂಗವಾಗಿ ಬಾಲ್ಯ ಕಾರ್ಮಿಕತೆಯನ್ನ ನಿರ್ಮೂಲನೆ ಮಾಡುವ ಗುರಿಯನ್ನಿಟ್ಟುಕೊಂಡು ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಸ್ಥೆ ಇನ್ ದ ಇಯರ್ 2002 ನಲ್ಲಿ ILO ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್ ಪ್ರತಿ ವರ್ಷ ಜೂನ್ 12ನೇ ತಾರೀಕಂದು ಈ ಒಂದು ದಿನಾಚರಣೆಯನ್ನ ಮಾಡ್ತಾರೆ. ಹೌದಾ? ಈ ಒಂದು ಸಣ್ಣ ಮಕ್ಕಳನ್ನ ಸಣ್ಣ ವಯಸ್ಸಿನಲ್ಲಿ ಅವ್ರನ್ನ ಕೆಲಸಕ್ಕೆ ಹಚ್ಚೋದು, ಅದನ್ನ ಕಡಿಮೆ ಮಾಡಲಿಕ್ಕೆ ಅಂದ್ರೆ ಜಾಗೃತಿಯನ್ನ ಮೂಡಿಸಲಿಕ್ಕೆ ಈ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮದ ಬಗ್ಗೆ ಇನ್ನ ತಿಳಿಸ್ಕೊಡ್ಲಿಕ್ಕೆ ನಮ್ಮ ಜೊತೆ ಇದ್ದಾರೆ. ಅದ್ರ ಬಗ್ಗೆ ತಿಳ್ಕೊಳ್ಳಿ. ಮತ್ತೆ ನೀವು ನಿಮ್ಮ ಮನೆಯಲ್ಲಿ ಹೋಗಿ ಯಾರ್ಯಾರು ಈ ಥರ ಎಲ್ಲ ಆಲ್ಮೋಸ್ಟ್ ಎಲ್ಲ ಡೆವಲಪ್ಡ್ ಕಂಟ್ರೀಸ್ ಅಲ್ಲೇ ಈ ಥರ ಮಕ್ಕಳನ್ನ ಕೆಲಸಕ್ಕೆ ಇಟ್ಕೊಂಡಿರೋದು. ಹೌದಾ? ಇಂಡಸ್ಟ್ರೀಸ್ ಎಲ್ಲ ಆಗಿರ್ಬೋದು, ನೀವು ನೋಡ್ತೀರಿ ನೀವು ಹೊರಗಡೆ ಹೋದಾಗ ಬರೀ ಓದೋದಂದ್ರೆ ಅಲ್ಲ, ಹೊರಗಡೆ ಎಲ್ಲ ಒಂದು ಅಬ್ಸರ್ವ್ ಮಾಡಬೇಕು. ಹೌದಾ? ಅಬ್ಸರ್ವ್ ಮಾಡೋದೇ ಅಲ್ಲ, ಏನ್ ಮಾಡಬೇಕು ಮತ್ತೆ ಮುಂದೆ ಹೇಳ್ಬೇಕು. ನಾವು ಈ ತರ ಮಾಡೋದು ತಪ್ಪು, ಶಿಕ್ಷಣ ಕೊಡ್ಬೇಕು ಮಕ್ಕಳಿಗೆ ಅಂತ ನಾವು ಮೊದಲು ನಾವು ಕಲ್ತ್ರೆ ಇನ್ನೊಬ್ಬರಿಗೆ ಹೇಳಲಿಕ್ಕೆ ಆಗತ್ತೆ ಅಲ್ವಾ? ನಾಳೆಯಿಂದ ಮಾಡ್ತೀರಲ್ಲ, ಇವತ್ತಿಂದನೇ ಮಾಡ್ತೀರಲ್ಲ. ಓಕೆ, ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ನಮಗೆ ಕೊಟ್ಟಿದ್ದಕ್ಕೆ ಸುತ್ತಮುತ್ತಲಿನ ಪ್ರದೇಶ ಹಾಗೂ ನಾನು ಕೆಲಸ ಮಾಡುವ ಸ್ಥಳದಲ್ಲಿ ಯಾವುದೇ ಬಾಲ ಕಾರ್ಮಿಕರು ಕಂಡು ಬಂದಲ್ಲಿ ನೇಮಿಸಿಕೊಂಡ ಮಾಲೀಕರು ಹಾಗೂ ಪೋಷಕರಿಗೆ ತಿಳುವಳಿಕೆ ಹೇಳಿ ಮಗುವನ್ನು ಶಾಲೆಗೆ ಸೇರಿಸುತ್ತೇನೆ. ಬಾಲ ಕಾರ್ಮಿಕ ಹಾಗೂ ಕಿಶೋರ ಕಾರ್ಮಿಕರನ್ನು ತೊಡಗಿಸಿಕೊಂಡು ತಯಾರಿಸಲ್ಪಟ್ಟ ಯಾವುದೇ ವಸ್ತುವನ್ನು ಉಪಯೋಗಿಸುವುದಿಲ್ಲ ಮತ್ತು ಬಾಲ ಕಾರ್ಮಿಕ ಹಾಗೂ ಕಿಶೋರ ಕಾರ್ಮಿಕರ ಸೇವೆಯನ್ನು ಪಡೆಯುವುದಿಲ್ಲವೆಂದು ವಿಶ್ವ ಬಾಲ ಕಾರ್ಮಿಕ ವಿರೋಧಿ ದಿನವಾದ ಇಂದು ಪ್ರಮಾಣ ಮಾಡುತ್ತೇನೆ ಹಾಗೂ ಆತ್ಮಸಾಕ್ಷಿಯಾಗಿ ಪ್ರಮಾಣ ಮಾಡುವುದೇನೆಂದರೆ ವಿದ್ಯಾರ್ಥಿಗಳು, ಈ ದಿನ ಆಗಲೇ ಮೇಡಮ್ ಹೇಳಿದಾಗೆ ವಿಶ್ವ ಬಾಲ ಕಾರ್ಮಿಕರ ವಿರೋಧಿ ದಿನಾಚರಣೆ ಯಾಕೆ ಆಚರಿಸ್ತಾರೆ ಅಂತ ಹೇಳಲಾಗಿದೆ. ಸೊ ಹಾಗಾಗಿ ಎಲ್ಲರೂ ಕೂಡ ತಿಳ್ಕೊಂಡಿದ್ದೀರಾ, 14 ವರ್ಷದಿಂದ ಕೆಳಗಡೆ ಮಕ್ಕಳನ್ನ ಯಾವುದೇ ಕಾರಣಕ್ಕೂ ಕೆಲಸಕ್ಕೆ ಒಡ್ಬಾರ್ದು, ಅದು ತಪ್ಪು. ಈ ರೀತಿ ಕಂಡು ಬಂದಲ್ಲಿ ಯಾರು ಕೆಲಸಕ್ಕೆ ಇಟ್ಕೊಂಡಿರ್ತಾರೆ, ಮಾಲೀಕರು ಮತ್ತೆ ಕೆಲಸ ಮಾಡೋರು, ಇಬ್ಬರಿಗೂ ಶಿಕ್ಷೆ ಆಗುತ್ತೆ. ಎಷ್ಟು ವರ್ಷ ಶಿಕ್ಷೆ ಆಗುತ್ತೆ? 6 ತಿಂಗಳಿಂದ ಹಿಡಿದು 2 ವರ್ಷದವರೆಗೂ ಶಿಕ್ಷೆ ಆಗ್ತದೆ. ಸೊ ಹಾಗಾಗಿ ನಿಮ್ಮ ಸುತ್ತಮುತ್ತಲು ಯಾವುದೇ ಕಾರ್ಖಾನೆ ಇರಲಿ ಅಥವಾ ಕೈಗಾರಿಕೆಗಳಿರಲಿ, ಅಲ್ಲಿ 14 ವರ್ಷಕ್ಕಿಂತ ಚಿಕ್ಕ ಮಕ್ಕಳಿದ್ರೆ ಅವರನ್ನ ದಯವಿಟ್ಟು ಕನ್ಸರ್ನ್ ಅಥಾರಿಟಿ ಇದ್ದಾರೆ, ಲೇಬರ್ ಇನ್ಸ್ಪೆಕ್ಟರ್ ಇದ್ದಾರೆ ಅಥವಾ ನ್ಯಾಯಾಲಯಕ್ಕೆ ಅಥವಾ ಪೊಲೀಸ್ ಸ್ಟೇಷನ್ಗೆ ಹೋಗಿ ಇನ್ಫಾರ್ಮ್ ಮಾಡಿ. ನೀವು ಕೂಡ ಮಕ್ಕಳಿದ್ದೀರಾ, ನಿಮ್ಮ ತಂಗಿ ತಮ್ಮ ಥರನೇ ಅವ್ರಿಗೂ ಒಳ್ಳೆ ಶಿಕ್ಷಣ ಸಿಗಬೇಕು. ಸೊ ಹಾಗಾಗಿ ನಿಮ್ಮ ಕಣ್ಣಿಗೆ ಸಿಕ್ಕಿದ್ರೆ ಯಾರನ್ನ ಆ ಥರ ತಪ್ಪು ಆಗ್ತಿದೆ ಅಂತ ಕಂಡು ಬಂದಲ್ಲಿ ಕನ್ಸರ್ನ್ ಅಥಾರಿಟಿಗೆ ಇನ್ಫಾರ್ಮ್ ಮಾಡಿ. ಮತ್ತೆ ಇನ್ನೊಂದು, ಕಾನೂನು ಸೇವೆಗಳ ಪ್ರಾಧಿಕಾರ ಅಂತ, ಲೀಗಲ್ ಸರ್ವಿಸ್ ಅಥಾರಿಟಿ ಅಂತ ನಮ್ಮ ಕೋರ್ಟ್ನಲ್ಲಿದೆ. ಈಗ ನಿಮ್ಮ ತಂದೆ ತಾಯಿ, ಅಜ್ಜಿ ತಾತ, ಚಿಕ್ಕಮ್ಮ ಚಿಕ್ಕಪ್ಪ, ಅತ್ತೆ ಮಾವ ಯಾರೇ ಇದ್ರು, ಅವರ ಕೇಸ್ಗಳು ಯಾವುದೇ ಇದ್ರು
ಯಾವುದೇ ರೀತಿ ಇದ್ರೂ ಲೋಕ ಅದಾಲತ್ ಅಂತ ಆಗ್ತಾ ಇದೆ ಮುಂದಿನ ತಿಂಗಳು 13ನೇ ತಿಂಗಳು 13ನೇ ತಾರೀಕಿಗೆ. ಸೊ ಹಾಗಾಗಿ ಯಾವುದೇ ಕೇಸ್ಗಳಿದ್ರು ಕೂಡ ನೀವು ಬಂದು ಇಲ್ಲಿ ರಾಜಿ ಮಾಡ್ಕೋಬಹುದು. ಅಂದ್ರೆ ವಿಭಾಗ ಪಾರ್ಟಿಷನ್ ಸೂಟ್ಸ್ ಅಂತ ಹೇಳ್ತಾರೆ, ನಮ್ ಭಾಗಾಂಶ ಬೇಕು ಅಂತ ಹಾಕೊಂಡಿರ್ತಾರೆ ಮಕ್ಕಳು, ತಂದೆ ಅಗೇನ್ಸ್ಟು, ಅಜ್ಜಿ ತಾತ ಅಗೇನ್ಸ್ಟು, ಅದೆಲ್ಲ ತುಂಬಾ ವರ್ಷಗಳಿಂದ ನಡೀತಾ ಇರ್ತವೆ. ಸೊ ಹಾಗಾಗಿ ನೀವು ಒಪ್ಪಿಗೆಯ ಮೇರೆಗೆ ಮಾತಾಡ್ಕೊಂಡು ಬಂದು ಪಾರ್ಟಿಷನ್ ಸೂಟ್ಸ್ ಆಗಲಿ ಅಥವಾ ನಮ್ಮ ಜಾಗನ ಅವ್ರು ಒತ್ತುವರಿ ಮಾಡ್ಕೊಂಡಿದ್ದಾರೆ ಅಂತ ಆಗಲಿ ಅಥವಾ ಇನ್ನ ಯಾವುದೇ ಪ್ರಕರಣಗಳಾಗಿ ನೀವು ಬಂದು 13ನೇ ತಾರೀಕು 7ನೇ ತಿಂಗಳು ಮುಂದಿನ ತಿಂಗಳಲ್ಲಿ ರಾಜಿ ಮಾಡ್ಕೋಬಹುದು. ಸೊ ಹಾಗಾಗಿ ನಿಮ್ಮ ಅಜ್ಜಿ ತಾತ ಮನೇಲಿ ಯಾರೇ ದೊಡ್ಡವರಿದ್ರು ಕೂಡ ಇಂಥ ಕೇಸ್ಗಳನ್ನ ನಿಮ್ಮ ವಕೀಲರಿಗೆ ತಿಳಿಸಿದ್ರೆ ಅವ್ರು ಬಂದು ಕೋರ್ಟ್ನಲ್ಲಿ ರಾಜಿ ಮಾಡ್ಕೋಬಹುದು. ಹಾಗಾಗಿ ನಿಮ್ಮ ಕಷ್ಟಗಳಿರುತ್ತೆ ಅದು ಕೂಡ ಕಡಿಮೆ ಆಗ್ತದೆ ಅಂತ ಹೇಳ್ತಾ ಈಗಾಗಲೇ ತಿಳ್ಕೊಂಡಿದ್ದೀರಾ ಈ ದಿನದ ವಿಶೇಷತೆಯನ್ನು. ಸೊ ಹಾಗಾಗಿ ಎಲ್ಲರೂ ಕೂಡ ದಯವಿಟ್ಟು ಮಕ್ಕಳಿಗೆ, ನೀವು ಕೂಡ ಮಕ್ಕಳೇ, ಇನ್ನೊಬ್ಬ ಮಗುವಿಗೆ ನಿಮ್ಮ ಗೆಳತಿ ಗೆಳೆಯ ಇರ್ತಾರೆ, ತಂಗಿ ತಮ್ಮ ಇರ್ತಾರೆ. ಸೊ ಹಾಗಾಗಿ ಅವರ ಶಿಕ್ಷಣ ಕೊಡಿಸ್ಬೇಕು ಅನ್ನೋ ಉದ್ದೇಶ, ಒಳ್ಳೆ ಉದ್ದೇಶ ನಿಮ್ಮಲ್ಲೂ ಇರಲಿ, ನೀವು ಚೆನ್ನಾಗಿ. ಹಿಂದೆ ತುಳಿದಾಡದ ನೀತಿಗಳೇ ಜಾಸ್ತಿ. ಏಕೆಂದ್ರೆ ಒಬ್ಬ ಸಶಕ್ತ ಆದವನು, ಯಾರು ಬಲಿಷ್ಠ ಆಗಿರುವಂತ ವ್ಯಕ್ತಿ, ಆ ವ್ಯಕ್ತಿ ಅಸಕ್ತನಾಗಿರ್ತಾನ ಅಂಥವ್ರನ್ನ ತುಳಿದುಕೊಳ್ಳುವಂಥದ್ದು ಹಿಂದಿನಿಂದ ಬಂದಿತ್ತು. ಇದನ್ನ ಹೋಗಲಾಡಿಸಿಕೆ ಅಂತ ಹೇಳಿ ಒಂದು ಸಂವಿಧಾನ ಅಂತ ಬಂತು. ಆ ಸಂವಿಧಾನದಿಂದ ಕಾನೂನಾಗಿ ಮಾರ್ಪಡ್ತು. ಯಾರು ನಾನು ಆ ವ್ಯಕ್ತಿನ ಎದುರಿಸಕ್ಕಾಗ್ತಿಲ್ಲ ಅಂದ್ರೆ ಏನು ಕಾನೂನಿಗೆ ವಿರುದ್ಧವಾಗಿ ಏನೆಲ್ಲ ಕೆಲಸಗಳ ಆಕ್ಟಿವಿಟೀಸ್ ನಡೀತಿದೆ ಅದನ್ನ ವಿರೋಧಿಸಕ್ಕೆ ಅಂತ ಹೇಳಿ ನಮ್ಮ ಕಾನೂನ ತಂದು ಆ ವ್ಯಕ್ತಿನ ಎದುರಿಸಕ್ಕೂ ಕಾನೂನು ಬಿಟ್ಟರೆ ಬೇರೆ ಯಾವ ವ್ಯಕ್ತಿಯಿಂದಲೂ ಸಾಧ್ಯ ಆಗಲ್ಲ ಅಂತ ಹೇಳಿ ಈ ಸಂವಿಧಾನದ ಮೂಲಕ ಹಲವಾರು ಆಕ್ಟ್ಗಳು ಕಾನೂನುಗಳನ್ನ ತಂದು ಅದನ್ನ ಪ್ರೊಟೆಕ್ಟ್ ಮಾಡ್ತಾ ಈಗಲೂ ಕೂಡ ಮುಂದಿನ ಪೀಳಿಗೆಗೆ ಅದನ್ನ ಕಂಟಿನ್ಯೂ ಮಾಡ್ತಾ ಹೋಗ್ತಾ ಇದೀವಿ. ಈಗಾಗಲೇ ಸಾಹೇಬರುಗಳು ನಮಗೆ ಎಲ್ಲ ವಿಷಯಗಳನ್ನು ಹೇಳಿದ್ದಾರೆ ಅನ್ಕೊಂತೀನಿ. ಇದರಲ್ಲಿ ಬಡತನ ಆಗಿರ್ಬೋದು, ಬೇರೆ ಬೇರೆ ನಿರುದ್ಯೋಗ ಆಗಿರ್ಬೋದು, ಈ ಅಪ್ಪ ಅಮ್ಮಂಗೆ ಆಶ್ರಯ ಆಗೋಕ್ಕೋಸ್ಕರ ಬಾಲಕಾರ್ಮಿಕರು ಯಾವುದೋ ಒಂದು ಮೆಕ್ಯಾನಿಕ್ ಯಾವುದೋ ಒಂದು ಕೆಲಸಕ್ಕೂ ನಮಗೂ ದುಡಿಮೆ ಆಗುತ್ತೆ ಅಂತ ಹೇಳಿ ಸೇರುತ್ತಾರೆ. ಅದನ್ನ ಮಾಡಕ್ಕೆ ಹೋಗಬೇಡಿ. ನಿಮ್ಮ ಸ್ನೇಹಿತರು ಯಾರಾದ್ರೂ ಕೂಡ ಆಗಿದ್ರೆ ಅವ್ರನ್ನ ಓದಿನ ಕಡೆಗೆ ಇದು ಮಾಡಿದ್ರೆ, ಒಬ್ಬ ವಿದ್ಯಾವಂತ ಪ್ರಜೆ ಮಾಡಿದ್ರೆ ಅವ್ರು ಎಂತೆಂಥ ಭವಿಷ್ಯದಲ್ಲಿ ಎಂತೆಂಥ ದೊಡ್ಡ ದೊಡ್ಡ ಆಫೀಸರ್ಸ್ ಕೂಡ ಆಗ್ಬೋದು. ಅದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಲೇಬರ್ ಇನ್ಸ್ಪೆಕ್ಟರ್ ಇದ್ದಾರೆ. ನಾನು ಸ್ಟಡಿ ಮಾಡಬೇಕಾದ್ರೆ ಒಂದು 5 ಜನನ ಪ್ರೊಟೆಕ್ಟ್ ಮಾಡ್ಕೊಂಡು ಕರ್ಕೊಂಡು ಬಂದಿದ್ರು. ಅದು ಯಾವುದೋ ಒಂದು ಕಾರಣದಿಂದ ಅವರು ಫ್ಯಾಮಿಲಿ ಡಿಸ್ಪ್ಯೂಟಿಂದ ಅಥವಾ ತಂದೆ ತಾಯಿ ಜಗಳಾಟದಿಂದ ಮಕ್ಕಳು ಬಡವರಾದ್ರು ಅಂತ ಹೇಳಿ ನೆನ್ನೆ ನಮ್ಮ ಸಾಹೇಬರು ಒಂದು ಮೆಡಿಯೇಷನ್ ಇದು ಮಾಡಿದ್ರು. ನಿಜ ಕೆಲವು ಸಾಹೇಬರನ್ನ ನೋಡಿದಾಗ ನಾವು ತಾವು ಬೇಜಾರು ಮಾಡ್ಕೋಬಾರ್ದು ಮೇಡಮ್. 3 ಜನ ನ್ಯಾಯಾಧೀಶರು ಎಷ್ಟು ಬೇಕು ಕೇಸಿಗೆ ಅಷ್ಟು ಮಾತ್ರ ಸೀಮಿತ ಆಗಿರ್ತಾರೆ. ಬಟ್ ಕಾನೂನು ಸೇವೆಗಳ ಪ್ರಾಧಿಕಾರ ಬೆಂಗಳೂರು, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಮಂಡ್ಯ, ತಾಲೂಕು ಕಾನೂನು ಸೇವಾ ಸಮಿತಿ ಕೆಆರ್ಪೇಟೆ, ವಕೀಲರ ಸಂಘ, ಶಿಕ್ಷಣ ಇಲಾಖೆ ಮತ್ತು ಕಾರ್ಮಿಕ ಇಲಾಖೆ ಸಹಯೋಗದೊಂದಿಗೆ ನಮ್ಮ ಇನ್ಫಾರ್ಟ್ ಜೇಸಸ್ ಕಾಟೇಜ್ ಇಂಗ್ಲಿಷ್ ಮೀಡಿಯಂ ಶಾಲೆಯ ಸಹಭಾಗಿತ್ವದೊಂದಿಗೆ ಆಲೆ ಮಕ್ಕಳ ನಮ್ಮೆಲ್ಲ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದಂತಹ ಗೌರವಾನ್ವಿತ ಶ್ರೀಮತಿ ಶಕುಂತಲಾ ಮೇಡಮ್ ಅವರು ಈ ಕಾರ್ಯಕ್ರಮದ ಆಶಯಗಳನ್ನು, ಉದ್ದೇಶಗಳನ್ನು ಹೇಳಿದ್ದಾರೆ. ಬಾಲ ಅಂದರೆ ಯಾರು, ಕಿಶೋರ ಅಂದರೆ ಯಾರು ಗೊತ್ತಲ್ವಾ? ಯಾರಿಗಾರು ಗೊತ್ತಿದೆಯಾ? ಎಲ್ಲ ಸತ್ತಿದ್ದೀರಲ್ರ, ಸ್ಟ್ರೈಟಾಗಿ ಕುತ್ಕೊಳ್ಳೆ. ಏನು ತಲೆ ಮೇಲೆ ಭಾರ ಹಾಕಿದ್ದೀರಲ್ವ? ವಿಶ್ವ ಬಾಲ ಕಾರ್ಮಿಕ ವಿರೋಧಿ ದಿನಾಚರಣೆಯ ಅಂಗವಾಗಿ ಕಾನೂನು ಅರಿವು ನೆರವು ಕಾರ್ಯಕ್ರಮಕ್ಕೆ ಅಧ್ಯಕ್ಷತೆ ವಹಿಸಿ ತಮ್ಮ ಕಾರ್ಯನಿಮಿತ್ತ ಹೊರಡಿದಂಥ ಫಾದರ್ ಅವರೇ ಮತ್ತು ಈಗ ತಾನೇ ಕಾರ್ಯಕ್ರಮವನ್ನು ಉದ್ಘಾಟನೆಯನ್ನು ಮಾಡಿ ನಿಮಗೆಲ್ಲ ಮಾಹಿತಿಯನ್ನು ನೀಡಿದಂಥ ಗೌರವಾನ್ವಿತ ಅಪರ ಸಿವಿಲ್ ನ್ಯಾಯಾಧೀಶ ಪಡಿಬೇಕಾದಾಗ ಬಹಳ ಎಚ್ಚರಿಕೆಯಿಂದ ಪಡೆಯಿರಿ. ಮಕ್ಕಳುಗಳಿಗೆ ನೀವು ಎಷ್ಟೇ ಹಕ್ಕುಗಳಿದ್ರು ಸಹ ನಿಮ್ಮ ರಕ್ಷಣೆಯನ್ನು ನೀವು ಎಚ್ಚರಿಕೆಯಿಂದ ಮಾಡ್ಕೋಬೇಕು. ಅರ್ಥ ಆಯ್ತದೆ ಮಕ್ಕಳ? ಯಾಕೆಂದ್ರೆ ಈಗ ನಿಮಗೆಲ್ಲ ಕಿಶೋರ ಕಾರ್ಮಿಕರು ಅಂದರೆ 14ರಿಂದ 18 ವರ್ಷ. ಈಗ ಸರ್ ಹೇಳಿದ್ರು ಇವತ್ತಿನ ಮಕ್ಕಳೇ ಮುಂದಿನ ಪ್ರಜೆಗಳು ಅಂತ. ಅಲ್ಲ ಅದು ಇವತ್ತಿನ ಮಕ್ಕಳೇ ಇಂದಿನ ಪ್ರಜೆಗಳು ಅಲ್ವಾ? ಹೌದಲ್ವಾ? ನೀವಿದ್ರೆ ತಾನೆ ಅಲ್ವಾ? ಈಗ ಯಾರು ಮಾಲೀಕರು ತಮ್ಮ ಸಂಸ್ಥೆಯಲ್ಲಿ ಮಕ್ಕಳನ್ನು ದುಡಿಸ್ಕೊಳ್ತಾರೋ ಅವರು ದುಡಿಸ್ಕೊಳ್ತಾ ನಿಮಗೆ ಕಂಡು ಬರ್ತದೆ. ಅವಾಗ ಏನು ಮಾಡ್ಬೇಕು ನೀವು?
ಜೋರಾಗಿ ಹೇಳಿ. ಯಾರು ಕಂಪ್ಲೇಂಟ್ ಮಾಡಬೇಕು? ಆಮೇಲೆ ಯಾರು ಕಂಪ್ಲೇಂಟ್ ಮಾಡಿ ಗೊತ್ತಾಗಲಿಲ್ಲ ಅಂದರೆ ಅದರಲ್ಲಿ 10, 9, 8 ಅಂತ ಒಂದು ಮಕ್ಕಳ ಸಹಾಯವಾಣಿ ಅಂತ ಒಂದು ನಂಬರ್ ಇದೆ. ಅದಕ್ಕೆ ಫೋನ್ ಮಾಡಿ ನೀವು ಕಂಪ್ಲೇಂಟ್ ಮಾಡಿದ್ರೆ ಅಲ್ಲಿಂದ ನಮಗೆ ತಿಳಿಸ್ತಾರೆ. ನಾವು ಬಂದು ಅಲ್ಲಿ ತಪಾಸಣೆ ಮಾಡಿ ಅವ್ರನ್ನ ಮುಖ್ಯವಾಹಿನಿಗೆ ಸೇರಿಸೋಕ್ಕೆ ಕಲ್ಪಿಸ್ತೀವಿ. ಅರ್ಥ ಆಯ್ತಲ್ಲ? ಈಗ ಏನು ಬಾಲಕಾರ್ಮಿಕರನ್ನು ನೇಮಿಸ್ಕೊಂಡ್ರೆ ಅವ್ರಿಗೆ ದಂಡ ಇರ್ತದೆ. 20,000ದಿಂದ 50,000ವರೆಗೆ ದಂಡ ಹಾಕಿಸ್ಬೋದು. 1 ವರ್ಷದಿಂದ 3 ವರ್ಷದ ಗಂಟ ಜೈಲು ಶಿಕ್ಷೆ ಆಗುತ್ತೆ. ಪದೇ ಪದೇ ರಿಪೀಟ್ ಆದರೆ ಅದು 3 ವರ್ಷನೇ ಆಯ್ತದೆ. ಅವರು ಪೋಷಕರಿಗೂ 10,000 ದಂಡ ಆಗ್ತದೆ. ಇಷ್ಟೆಲ್ಲ ಬಾಲಕಾರ್ಮಿಕರ ಕಾಯ್ದೆ ನಿರ್ಮೂಲನೆಗಾಗಿ ನಾವೆಲ್ಲ ಪಣ ತೊಡಬೇಕು. ಅದರಿಂದ ಬರೀ ಕಾರ್ಮಿಕ ಇಲಾಖೆ ಒಂದೇ ಈ ಕೆಲಸ ಮಾಡೋಕ್ಕೆ ಆಗೋದಿಲ್ಲ. ಒಂದು ತಾಲೂಕು ಒಬ್ಬರು ಲೇಬರ್ ಇನ್ಸ್ಪೆಕ್ಟರ್ ಒಬ್ಬರೇ ಇರ್ತಾರೆ. ಅದರಿಂದ ಈ ಸರ್ಕಾರ ಏನು ಮಾಡಿದೆ, 13 ಇಲಾಖೆಗಳನ್ನ ಇದು ಮಾಡಿದೆ. ಇದರಲ್ಲಿ ಯಾರ್ಯಾರು ಕಂಪ್ಲೇಂಟ್ ಮಾಡಬೇಕು ಅಂತ: 1 ಪೊಲೀಸ್ ಇಲಾಖೆ, ಕಾರ್ಮಿಕ ಇಲಾಖೆ, ಕಂದಾಯ ಇಲಾಖೆ, ಪಂಚಾಯತ್ ರಾಜ್ ಇಲಾಖೆ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಶಿಕ್ಷಣ ಇಲಾಖೆ, ಕಾರ್ಖಾನೆ ಮತ್ತು ಬಾಯ್ಲರ್ಗಳ ಇಲಾಖೆ, ನಗರಾಭಿವೃದ್ಧಿ ಇಲಾಖೆ, ರೇಷ್ಮೆ ಇಲಾಖೆ, ಸಮಾಜ ಕಲ್ಯಾಣ ಇಲಾಖೆ, ಹಿಂದುಳಿದ ವರ್ಗಗಳ ಇಲಾಖೆ, ಕೃಷಿ ಇಲಾಖೆ, ಕೈಗಾರಿಕಾ ಮತ್ತು ವಾಣಿಜ್ಯ ಇಲಾಖೆ. ಈ 13 ಇಲಾಖೆಗಳನ್ನ ನನ್ನ ಪ್ರೀತಿಯ ವಿದ್ಯಾರ್ಥಿ ಈಗಾಗಲೇ ನಮ್ಮ ಸನ್ಮಾನ್ಯ ನ್ಯಾಯಾಧೀಶರು ಮತ್ತು ನನ್ನ ಸಹೋದ್ಯೋಗಿಗಳು ತಮಗೆ ಬಾಲಕಾರ್ಮಿಕರ ಬಗ್ಗೆ ಅಲ್ಲಿ ವಿವರಣವಾಗಿ ಹೇಳಿದ್ದಾರೆ. ಈಗಾಗಲೇ ನಮ್ಮ ಸನ್ಮಾನ್ಯ ನ್ಯಾಯಾಧೀಶ ಶಕುಂತಲಾ ಮೇಡಮ್ ಹೇಳಿದಾಗೆ ತಾವು 14 ವರ್ಷ ಒಳಪಟ್ಟಂಥ ಎಲ್ಲ ವರ್ಗದ ಮಕ್ಕಳುಗಳು ಒಂದು ಕಾರ್ಮಿಕ ವೃತ್ತಿನ ಒಂದು ಕೆಲಸನ ಮಾಡ್ತಿದ್ದಾರೆ ಅಂತಂದ್ರೆ ಅವ್ರನ್ನ ನಾವು ಬಾಲಕಾರ್ಮಿಕರು ಅಂತ ಕರೀತೀವಿ. ಪ್ರೀತಿಯ ವಿದ್ಯಾರ್ಥಿ ಇವೆಲ್ಲ ನಮ್ಮ ದೇಶದ ಸಂಪತ್ತುಗಳು, ಆಸ್ತಿಗಳು. ನೀವು ದೇಶ ಸಂಪತ್ತು ಆಸ್ತಿ ಅಂತ ಅಂದಾಕ್ಷರಕ್ಕೆ ಏನಾಗುತ್ತೆ, ನಿಮ್ಮ ಒಂದು ಕೊಡುಗೆ ನಮ್ಮ ದೇಶಕ್ಕೆ ಅವಶ್ಯಕತೆ ಇದೆ. ನನ್ನ ಸಹೋದ್ಯೋಗಿಗಳು ಹೇಳಿದಂತೆ ಇಂದಿನ ವಿದ್ಯಾರ್ಥಿನ ಮುಂದಿನ ಪ್ರಜೆಗಳು ಅನ್ನೋ ರೀತಿ ನಿಮ್ಮ ಕೊಡುಗೆ ತುಂಬ ಇದೆ. ಆ ಒಂದು ನೀವು ನಿಮ್ಮ ಆ ದೇಶಕ್ಕೆ ಕೊಡತಕ್ಕಂಥ ಒಂದು ಕೊಡುಗೆನ ಈ ನಿಮ್ಮ ಬಾಲ ಹಂತದಲ್ಲೇ ಮುಡುಕುಗೊಳಿಸಿದ್ರೆ ಏನು ನೀವು ಸೇವೆ ಸಲ್ಲಿಸಿದಾಗುತ್ತೆ, ದೇಶಕ್ಕೆ ಏನು ಕೊಡುಗೆ ಆಗ ತಿಳಿದಾಗ್ತದೆ. ತಾವು ವ್ಯಾಸಂಗ ಮಟ್ಟದಲ್ಲಿ ನಾನು ಹೆಚ್ಚಿಗೆ ತೆಗಿಬೇಕು ಅಂಕನ ಅಂತ ಹೇಳ್ತೀರಾ. ಯಾಕೆ ಹೇಳ್ತೀರಾ? ತಮ್ಮ ಒಂದು ವೈಯಕ್ತಿಕ ಭವಿಷ್ಯನ ರೂಪಿಸ್ಕೊಳ್ಳೋಕ್ಕಲ್ಲ, ಏನಾದರೂ ಒಂದು ದೇಶಕ್ಕೆ ಕೊಡುಗೆ ನೀಡೋಣ, ನನ್ನಿಂದ ಏನಾದರೂ ಒಂದು ಸೇವೆ ಮಾಡೋಣ ಅನ್ನೋ ಒಂದು ದೃಷ್ಟಿಯಿಂದ ತಾವು ಹಗಲು ರಾತ್ರಿ ಕಷ್ಟ ಬಿದ್ದು ಇದು ಮಾಡ್ತೀರ. ಇಲ್ಲಿ ಏನಾಗುತ್ತೆ ಅಂದರೆ ಇಲ್ಲಿ ನಮ್ಮಲ್ಲಿ 3 ವರ್ಗ ಇದೆ: ಶ್ರೀಮಂತ ವರ್ಗ, ಮಾಧ್ಯಮ ವರ್ಗ, ಬಡವರ್ಗ ಅಂತ. ಆದರೆ ಈ 3 ವರ್ಗಗಳು ಕಾನೂನಿನ ಅಡಿಯಲ್ಲಿ ಎಲ್ಲ ಸಮಾನರೇ. ಅಲ್ಲಿ ನಮ್ಮಲ್ಲಿ ಯಾವುದೇ ರೀತಿಯಾದಂಥ ಒಂದು ಡಿಸ್ಕ್ರಿಮಿನೇಷನ್ಸ್ ಇಲ್ಲ, ತಾರತಮ್ಯತೆ ಇಲ್ಲ. ಶ್ರೀಮಂತನಿಗೂ ಒಂದೇ ಕಾನೂನು, ಬಡವನಿಗೆ ಆಗಲಿ ಯಾರಿಗೆ ಆಗಲಿ ಒಂದೇ ಕಾನೂನು. ಅದನ್ನು ನೀವು ಅವ್ರಿಗೊಂದು ಕಾನೂನು ನಮಗೊಂದು ಕಾನೂನು ಅಂತಕ್ಕಂಥದ್ದು ನೀವು ತಪ್ಪು.